ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದೃಷ್ಟಿಬೊಟ್ಟು ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ವಾಪಸ್ ರೂಪ ಮನೆಗೆ ಬಂದಿರೋದು ನೋಡಿ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಅಲ್ಲಿಗೆ ದೃಷ್ಟಿನೂ ಬಂದಿರ್ತಾಳೆ. ದೃಷ್ಟಿ ಬಂದಿರ್ಬೇಕಾದ್ರೆ ಸಾಹೇಬನ ಅಣ್ಣ ರೂಪನ ಮನೆಗೆ ಕರ್ಕೊಂಬರ್ತಾನೆ. ಮನೆಗೆ ಕರ್ಕೊಂಬಂದು ನೋಡಿ ತುಂಬ ಖುಷಿಯಾಗುತ್ತೆ. ರಾಜ ಬಾರೋ ಮುಂದಕ್ಕೆ, ನಿಮ್ಮ ಅಕ್ಕ ಕಣೋ ಇದು ಅಂತ ಅವನಿಗೆ ಪರಿಚಯ ಮಾಡಿಸ್ತಾಳೆ. ಯಾಕೆಂದ್ರೆ ಅವ್ನು ಚಿಕ್ಕ ಹುಡುಗ ಆಗಿರ್ತಾನೆ. ಹಾಗಾಗಿ ಅವನು ಎದುರ್ಕೋತಾ ಇರ್ತಾನೆ ಅವ್ರ ಅಕ್ಕನ ಹತ್ರ ಬರೋಕ್ಕೆ. ಆಗ ಅವ್ರ ಅಪ್ಪ ಹೇಳ್ತಾನೆ, ನಾನೊಂದು ಕಾಲದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ, ಆ ತಪ್ಪನ್ನು ಕ್ಷಮಿಸಿ ನನ್ನನ್ನು ಕಾಪಾಡೋದು ಮಗಳೇ ಅಂತ ಕೇಳ್ಕೊತಾನೆ. ಅದಕ್ಕೆ ಅವ್ರ ಅಪ್ಪನ ಕ್ಷಮೆ ಕೇಳ್ಬೇಕಾದ್ರೆ ಅವಳಿಗೂ ಏನು ಹೇಳಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ರೂಪಂಗೆ ಬುದ್ಧಿ ಇಲ್ದಲೇ ಇರೋವಂಥದ್ದಾಗಿರುತ್ತೆ. ಅದನ್ನು ದೃಷ್ಟಿ ಅಪ್ಪ ಕೇಳ್ಕೊಳ್ಳೋದನ್ನ ನೋಡಿ ಅವಳಿಗೆ ಅಸಹಾಯಕಳಾಗಿ ನಿಂತಿರ್ತಾಳೆ. ಅಲ್ಲಿ ಅವರಪ್ಪ ಆಯಿತು ಆಗಿರನ್ನೆಲ್ಲ ಬಿಟ್ಬಿಡಿ, ರೂಪ ಮನೆಗೆ ಬಂದಿರೋ ಖುಷಿನ ಸಂಭ್ರಮಿಸೋಣ ಬನ್ನಿ ಅಂತ ಕರೀತಾನೆ. ಇಲ್ಲಿ ದೃಷ್ಟಿ ಏನು ಮಾಡ್ತಾಳೆ, ಅಕ್ಕ ಇರುವರೆ ನಿಮಿಷ, ನೀನು ಮೊದಲನೇ ಸಲ ಮನೆಗೆ ಬಂದಿದ್ಯಾ, ನಿನಗೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾಳೆ. ಅದನ್ನು ಅವನ ಗಂಡನ ಅಣ್ಣ ನೋಡಿ ಖುಷಿ ಪಡ್ತಾನೆ. ಅವರೆಲ್ಲರೂ ಮನೆಯವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ. ದೃಷ್ಟಿ ಹೋಗಿ ಉಪ್ಪು ಮತ್ತು ಇದನ್ನು ತೊಗೊಂಬಂದು ಅವಳ ಥರ ದೃಷ್ಟಿ ತೆಗೆದು 3 ಸಲ ತೂ ಅಂತ ಹೋಗಿ ಅಂತ ಹೇಳಿ ಅವ್ರ ಮೇಲೆ ಉಗ್ದು ಆಚೆ ಹಾಕ್ತಾಳೆ. ದೃಷ್ಟಿ ಮತ್ತು ದೃಷ್ಟಿ ಅಮ್ಮ ಇಬ್ಬರೂ ಅವ್ರ ಅಣ್ಣಂಗೆ ಕೈ ಮುಗಿದು, ನೀವು ಮಾಡಿದ ಸಹಾಯದಿಂದ ತುಂಬ ಒಳ್ಳೆಯದಾಯಿತು, ನಮ್ಮ ಅಕ್ಕ ನಮಗೆ ವಾಪಸ್ ಸಿಗೋಂಗಾಯಿತು ಅಂತ ಅವ್ರ ಹತ್ರ ಕೇಳ್ಕೊತಾರೆ. ದೃಷ್ಟಿ ಕೇಳ್ತಾರೆ, ಹೌದು ಸರಿ ಬಾವ, ಇವ್ರು ಅಕ್ಕ ನಿಮ್ಗೆಲ್ಲಿ ಸಿಕ್ಕಿದ್ಲು, ಎಲ್ಲಿದ್ಲು ಅಂತ ಕೇಳಿದಾಗ ಅವ್ರ ಅಣ್ಣ ಹೇಳ್ತಾನೆ, ಇಲ್ಲ ಅವರೊಂದು ದೇವಸ್ಥಾನದ ಹತ್ರ ಇದ್ರಂತೆ, ನಮ್ಮ ಹುಡುಗ ಅವ್ರನ್ನ ನೋಡಿ ಇವರೇ ಅಲ್ವಾ ರೂಪ ಅಂತ ಗುರ್ತಿಡಿದು ಅಲ್ಲಿಂದ ಕರ್ಕೊಂಬಂದಿದ್ದಾರೆ. ನಾನು ಅಲ್ಲಿಂದ ಕರ್ಕೊಂಬಂದ್ಮೇಲೆ ನಾನು ಇಲ್ಲಿ ಕರ್ಕೊಂಬಂದೆ ಅಂತ ಅವರನ್ನ ಹೇಳ್ತಾನೆ. ಆದರೆ ರೂಪಂಗೆ ಯಾರು ಏನು ಹೇಳಿದ್ರು ಏನೂ ಅರ್ಥ ಆಗ್ದಲೇ ಅಂಥ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಅವರಮ್ಮ ಹೆಂಗೋ ಮನೆಗೆ ಮಗಳು ಬಂದಳು ಅನ್ನೋ ಖುಷಿಲಿರ್ತಾಳೆ. ಇಲ್ಲಿ ಸಾಹೇಬನ ರೂಮಲ್ಲಿ ದೃಷ್ಟಿ ಮಲಗ್ದಲ್ಲೇ ಅವ್ನ ಕೆಲಸಗಾರನ ಮಲಗಿಸಿ ಹೋಗಿರ್ತಾಳೆ. ಏನಾದ್ರು ಕೇಳಿದ್ರೆ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಹೇಳು ಅಂತ ಹೇಳಿರ್ತಾಳೆ. ಇವರು ನಿಮ್ಮನ್ನ ನೋಡ್ಕೊಳ್ಳೋಕ್ಕೆ ಅಂತ, ನಿಮ್ಮನ್ನ ಕಾವಲು ಕಾಯೋಕ್ಕೆ ಅಂತ ನನ್ನ ಇಲ್ಲೇ ಬಿಟ್ಟು ಹೋಗಿರೋ ದೃಷ್ಟಿ ಮೇಡಮ್, ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾಳವಳು, ನಂಗೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಿಲ್ವಾ, ಅದನ್ನೆಲ್ದಲ್ಲೇ ನಿನಗೆ ಹೇಳ್ಬಿಟ್ಟು ಹೋಗಿದ್ದಾಳೆ ಅಂತ. ನಿಮ್ಗೆ ಹೇಳಿದ್ರೆ ನೀವೆಲ್ಲಿ ಕಳಿಸ್ತೀರ ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳ್ದಲ್ಲೇ ಹೋಗಿದ್ದಾಳೆ ಸಾಹೇಬ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು, ಈಗ ಬಾಯಿ ಮುಚ್ಕೊಂಡು ಮಲ್ಕೊಂಡು ಸರಿ, ಉಸಿರು ಎತ್ತಿದ್ರೆ ಗೋಡೆ ಸಿಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಬುದ್ಧಿ, ನಾನು ಆರಾಮಾಗಿ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಸರಿ ಅಂತ ಸಾಹೇಬ ಹೋಗಿ ಮಲ್ಕೋತಾನೆ. ಆದರೆ ಯೋಚನೆ ಮಾಡ್ತಿರ್ತಾನೆ, ಯಜಮಾನ್ತಿ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಇಲ್ಲಿ ರೂಪ ಅವ್ರ ಅಮ್ಮನ ತೊಡೆ ಮೇಲೆ ಮಲಗಿರ್ತಾಳೆ. ಅವಳು ಫ್ರೆಶಪ್ ಆಗಿ ಎಲ್ಲನೂ ಡ್ರೆಸ್ ಚೇಂಜ್ ಮಾಡಿ ಅವಳಿಗೆ ಊಟ ಮಾಡಿಸಿ ಅವಳ ತೊಡೆ ಮೇಲೆ ಮಲಗಿಸ್ಕೊಂಡು ಮಲಗಿರ್ತಾಳೆ. ಅಲ್ಲಿಗೆ ದೃಷ್ಟಿ ಬರ್ತಾಳೆ. ದೃಷ್ಟಿ ಬಂದು, ಅಕ್ಕ ಮನೆಗೆ ಬಂದಿದ್ದು ಖುಷಿ ಆಯ್ತಲ್ಲ, ಅಕ್ಕ ಇಷ್ಟು ವರ್ಷ ಆದಮೇಲೆ ಬರ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ದೇವ್ರ ಮೇಲೆ ನನಗೆ ನಂಬಿಕೆ ಇತ್ತು, ಅಕ್ಕ ಬಂದೇ ಬರ್ತಾಳೆ ಅಂತ. ಹಾಗೆ ಅಕ್ಕ ಬಂದಿದ್ದಾಳೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಅಕ್ಕ ಮನೆಗೆ ವಾಪಸ್ ಬರ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೇಗೋ ದೇವರ ಆಶೀರ್ವಾದದಿಂದ ಅಕ್ಕ ವಾಪಸ್ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮನ ಹೇಳ್ತಾಳೆ, ನನಗೆ ನಂಬಿಕೆನೇ ಇರಲಿಲ್ಲ ಅವಳು ವಾಪಸ್ ಮನೆಗೆ ಬರ್ತಾಳೆ ಅಂತ. ಏನೋ ಸಾಹೇಬ್ರಿಂದ ಅಂತ ದೇವರ ಆಶೀರ್ವಾದದಿಂದ ರೂಪ ಮನೆಗೆ ಬರೋಂಗಾಯಿತು ಅಂತ ಹೇಳ್ತಾಳೆ. ಅಕ್ಕ ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ಏನು ಮಾಡೋಕ್ಕಾಗಲ್ಲ, ದೇವರ ಆಶೀರ್ವಾದದಿಂದ ನಮಗೆ ಹೆಂಗೋ ರೂಪ ಸಿಕ್ಕಿದ್ದಾಳೆ, ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಆಗ ದೃಷ್ಟಿ ಹೇಳ್ತಾಳೆ, ಅಮ್ಮ ನಾನೊಂದು ಮಾತು ಕೇಳ್ತೀನಿ, ಇಲ್ಲ ಅಕ್ಕ ಮನೆಗೆ ವಾಪಸ್ ಬಂದಲಲ್ಲ, ನಮ್ಮ ಯಜಮಾನ್ರ ಹತ್ರ ನಾನು ನಿಜ ರೂಪದ ಬಗ್ಗೆ ಹೇಳ್ಬಿಡ್ತೀನಿ, ನಾನು ಹಿಂಗಿಲ್ಲ ಅಂತ ಹೇಳೋದನ್ನು ಅವ್ರ ಹತ್ರ ಹೇಳ್ತೀನಿ ಅಂತ ಹೇಳ್ತಾಳೆ. ಅವರಮ್ಮ ಅದಕ್ಕೇನು ಉತ್ತರ ಕೊಡ್ದಲೆ ಅದಷ್ಟರಲ್ಲಿ ದೃಷ್ಟಿ ಖುಷಿಯಿಂದ, ನೋಡಮ್ಮ ತಾಳಿನ ಕಣ್ಗೊತ್ಕೋತಾಳೆ. ಕಣ್ಗೊತ್ಕೋಬೇಕಾದ್ರೆ ಅವರಮ್ಮ ಕೇಳ್ತಾಳೆ, ಇವನ ರೂಪ ಬಂದಿದ್ದ ಖುಷಿಯಲ್ಲಿ ನಿನ್ನ ಕತ್ತಲ್ಲಿರೋ ತಾಳಿನ ನೋಡಲಿಲ್ಲ, ಚಿನ್ನದ್ದೇನೆ, ಯಾರೇ ಹಾಕಿದ್ದು, ಯಜಮಾನ್ರು ಮಾಡಿಸ್ಕೊಟ್ರ ಇಲ್ಲ ಅವ್ರ ಅಕ್ಕಂದಿರು ಮಾಡಿಸ್ಕೊಟ್ರ ಅಂತ ಕೇಳ್ತಾಳೆ. ಅದಕ್ಕೆ ದೃಷ್ಟಿ ಹೇಳ್ತಾಳೆ, ಇಲ್ಲ ಅವ್ರ ಅಕ್ಕಂದಿರೇ ಇದನ್ನು ಮಾಡಿಸೋದಕ್ಕೆ ಕಾರಣ, ಆದರೆ ನನ್ನ ಕತ್ತೆಗೆ ಹಾಕಿದ್ದು ಯಜಮಾನ್ರೇ, ಅವರೇ ನನ್ನ ಕತ್ತೆಗೆ ಹಾಕಿ ಇದನ್ನು ನನ್ನ ತಾಳಿ ಅಂತ ಕೊಟ್ಟರು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಅವ್ರ ಅಮ್ಮಗೆ, ತುಂಬ ಚೆನ್ನಾಗಿದೆ ಕಣಕ್ಕೆ ದೃಷ್ಟಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡ್ತಾಳೆ. ಅಮ್ಮ, ನಾನು ಕೇಳಿದ್ದು ನಿಂಗೆ ಅರ್ಥ ಆಯ್ತಲ್ಲ, ನಾನು ಬುದ್ಧಿಯವ್ರಿಗೆ ನನ್ನ ನಿಜ ರೂಪದ ಬಗ್ಗೆ ಹೇಳಬೇಕಂತಿದ್ದೀನಿ ಅಂತ ಹೇಳಿದಾಗ ಅವ್ರ ಅಮ್ಮ ಹೇಳ್ತಾಳೆ, ಬೇಡ ದೃಷ್ಟಿ, ಈಗ ತಾನೇ ನಿಮ್ಮ ಅಕ್ಕ ಇಲ್ಲಿಗೆ ಬಂದಿದ್ದಾಳೆ, ಈಗ ಇವಳು ಹುಷಾರು ಮಾಡಬೇಕು, ಇದೆಲ್ಲ ಕೆಲಸ ಇದೆ, ದಯವಿಟ್ಟು ಒಂದು ಸ್ವಲ್ಪ ದಿನ ನೀನು ಸುಮ್ಮನೆ ಇರು, ಒಂದು ಸ್ವಲ್ಪ ದಿನ ಆದಮೇಲೆ ಬುದ್ಧಿಯವ್ರಿಗೆ ನಿನ್ನ ನಿಜ ರೂಪ ಏನು ಅಂತ ನಾವೇ ಎಲ್ಲರೂ ಸೇರ್ಕೊಂಡು ಹೇಳೋಣ ಅಂತ ಹೇಳ್ತಾಳೆ. ದೃಷ್ಟಿ ಅದಕ್ಕೆ, ಅಲ್ಲಮ್ಮ ಅಕ್ಕ ಇವಾಗ ಬಂದೈತಲ್ಲ, ಅಕ್ಕಂಗೋಸ್ಕರ ತಾನೇ ನಾನು ಹಿಂಗಿದ್ದಿದ್ದು, ಅಕ್ಕ ಬಂದಮೇಲೆ ಇನ್ನೇನಕ್ಕೆ ನಾನು ಹಿಂಗಿರಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವರಮ್ಮ, ನಾನು ಹೇಳೋದನ್ನು ಕೇಳಿ, ಇವಾಗ ಸಮಯ ಸರಿ ಇಲ್ಲ, ಈಗ ಸ್ವಲ್ಪ ದಿನ ಆದಮೇಲೆ ನಾವು ಈ ವಿಷಯನ ಹೇಳೋಣ ಅಂತ ಹೇಳ್ತಾಳೆ.
ಸರಿ ಆಯ್ತಮ್ಮ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ ಅಂತ ದೃಷ್ಟಿ ಹೇಳ್ತಾಳೆ. ಅವ್ರ ಅಕ್ಕ ಮಲ್ಕೊಂಡಿರೋದನ್ನು ನೋಡಿ ಅವಳು ಫೋಟೋ ತೆಕ್ಕೋತಾಳೆ. ಎಷ್ಟು ಮಗು ಥರ ಮಲಗಿದ್ದಾಳೆ ಅಂತ ಹೇಳಿ ಫೋಟೋ ತೆಕ್ಕೊಂಡು ಹೋಗ್ತಾಳೆ. ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿ ಸಾಹೇಬಂಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿ ಯಜಮಾನ್ತಿ ಅಂತ ಕಿರ್ಸ್ತಾನೆ. ಅವಳಿಲ್ಲ ಅಲ್ಲ ಯಜಮಾನ್ತಿ ಅಂದ್ಕೊಂಡು ಅವಳ ಹತ್ರ ಬರ್ತಾನೆ. ಜಾರಿ ಅವಳ ಪಕ್ಕ ಬಿದ್ದುಬಿಡ್ತಾನೆ. ಬಿದ್ದು ಕಣ್ಬಿಟ್ಟು ನೋಡಿದಾಗ ಅಲ್ಲಿ ದೃಷ್ಟಿ ಬಂದು ಮಲಗಿರ್ತಾಳೆ. ದೃಷ್ಟಿ, ಸಾಹೇಬ್ರೆ ನಿಮ್ಗೇನಾಯಿತು, ನೀವು ಯಾಕೆ ಹಿಂಗೆ ಬಂದು ಬಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ, ಇಲ್ಲ ನಾನು ನೀನು ಅವನ ಮಲಗಿಸೋಗಿದ್ದೆಲ್ಲ, ಅದಕ್ಕೆ ಅವನು ಇರ್ತಾನೆ ಅಂತ ಬಂದೆ, ಇಲ್ಲಿ ನೋಡಿದ್ರೆ ನೀನಿದೆಯಾ ಅಂತ ಕೇಳ್ತಾಳೆ. ಹೌದಾ ಬುದ್ಧಿ, ಹಿಂಗೆ ನಿಮ್ಮನ್ನು ನೋಡೋಕ್ಕೆ ಖುಷಿಯಾಗತ್ತೆ ಯಜಮಾನ್ರೆ ಅಂತ ಹೇಳ್ತಾಳೆ. ಅದಕ್ಕೆ, ಸಾಯ್ತಾಯಿತು, ಇದಕ್ಕೆ ನಿನಗೆ ಕಮ್ಮಿ ಇಲ್ಲ, ಇದನ್ನೆಲ್ಲ ಹೇಳಿ ನನಗೆ ಇದು ಮಾಡಬೇಡ, ಎದ್ದು ಕೆಲಸ ಮಾಡೋದು ನೋಡು ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ ಹೇಳ್ತಾಳೆ, ಯಜಮಾನ್ರೆ ನಾನು ನಿಮ್ಗೊಂದು ಹೇಳಬೇಕು. ನಾನು ಅಪ್ಪ ಅಮ್ಮನ ಮನೆಗೆ ಹೋಗಿದ್ದೆ, ಏನೊಂಚೂರು ಇಂಪಾರ್ಟೆಂಟ್ ಕೆಲಸ ಇತ್ತು ಅನ್ನೋ ಕಾರಣಕ್ಕಲ್ಲಿ ಹೋಗಿದ್ದೆ. ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡೆ, ಆದರೆ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಅಪ್ಪ ಅಮ್ಮನ ಮನೆಗೆ ಹೋಗಿ ಬಂದೆ, ಬರೋದು ಲೇಟ್ ಆಯಿತು, ಅದಕ್ಕೆ ಎಚ್ಚರಾಗಿದ್ದು ಲೇಟ್ ಆಯಿತು ಅಂತ ಹೇಳ್ತಾಳೆ. ಇಲ್ಲಿ ದೃಷ್ಟಿ, ನಿಮ್ಗೊಂದು ಖುಷಿ ವಿಷಯ ಇದೆ, ನಾನು ಆ ಖುಷಿ ವಿಷಯನೇ ನಿಮಗೆ ತೋರಿಸ್ಬೇಕು ಅಂತ ದೃಷ್ಟಿ ತಿರುಗಿ ಅವಳು ಫೋನ್ನ ತೆಗಿತಾಳೆ. ಯಾಕೆಂದ್ರೆ ಅವ್ರ ಅಕ್ಕನ ಫೋಟೋನ ಇಟ್ಕೊಂಬಂದಿರ್ತಾಳೆ. ಆ ಫೋಟೋನ ತೆಗೆದು ಓಪನ್ ಮಾಡಿ ಫೋಟೋ ತೋರಿಸ್ತಾ ಇರ್ತಾಳೆ. ಆ ಫೋಟೋ ತೋರಿಸೋ ಸಮಯಕ್ಕೇ ಅವ್ರ ಯಜಮಾನ್ರಿಗೆ ಹಾಕ್ಲಿಕ್ಕೆ ಬಂದು ನಿದ್ದೆ ಬರೋ ಥರ ಇರುತ್ತೆ. ಅವನು ಹಾಕ್ಲಿಸ್ಕೊಂಡು ಕಣ್ಣು ಮುಚ್ಚಿರ್ತಾನೆ. ಆವಾಗ ಅವನ ಮುಂದೆ ಫೋಟೋನ ಹಿಡಿದಿಟ್ಟಿರ್ತಾಳೆ. ಈಗೇನಾಗುತ್ತೆ ಮುಂದೆ ನೋಡಬೇಕು.